ಆಣೆ ಪ್ರಮಾಣ ಮಾಡಿ ಸುಳ್ಳು ಹೇಳಿದರೆ ಯಾವ ವ್ಯಕ್ತಿಯೂ ಸಾಯುವುದಿಲ್ಲ. ಬದಲಿಗೆ ಅವರ ಮೇಲಿದ್ದಂತಹ ನಂಬಿಕೆ, ವಿಶ್ವಾಸ, ಮನಸ್ಸು ಸಾಯುತ್ತದೆ. ಇನ್ನೊಬ್ಬರನ್ನು ಬೆಳೆಸು ತಪ್ಪಿಲ್ಲ, ಆದರೆ ಅವರು ಎದ್ದು ನಿಂತು ತುಳಿದು ಬದುಕುವಷ್ಟು ಬೆಳೆಸಬೇಡ. ಸಂಬಂಧ ಕಡಿದು ಹೋದರೂ ಸಹ ನಿಜವನ್ನು ಹೇಳಿರಿ. ಸುಳ್ಳು ಹೇಳಿ ನಂಬಿಕೆಯನ್ನು ಮಾತ್ರ ಕಳೆದುಕೊಳ್ಳಬೇಡಿ. ಏಕೆಂದರೆ ತುಂಡಾದ ಸಂಬಂಧ ಎಂದಾದರೂ ತಿರುಗಿ ಒಂದಾಗಬಹುದು, ಆದರೆ ಕಳೆದು ಹೋದ ನಂಬಿಕೆ ಹಿಂದಿರುಗಿ ಬರುವುದಿಲ್ಲ. ಸೋಲು, ಒಂಟಿತನ ಈ ಎರಡೂ ಜೀವನದಲ್ಲಿ ಬಹಳ ಪಾಠಗಳನ್ನು ಕಲಿಸುತ್ತವೆ. ಸೋಲು ಯಾವ ತರಹ ಗೆಲ್ಲಬೇಕು ಎಂದು ಕಲಿಸಿದರೆ, ಒಂಟಿತನ ಜೀವನದಲ್ಲಿ ಯಾರನ್ನು ನಂಬಬೇಕು, ಹೇಗೆ ಜೀವನ ಮಾಡಬೇಕು ಎಂದು ಕಲಿಸುತ್ತದೆ. ಪರರ ಮೇಲೆ ಸಂದೇಹ ಪಡುವ ಮೊದಲು ನಿನ್ನ ಮೇಲೆಯೇ ಸಂದೇಹ ಪಡು. ಏಕೆಂದರೆ ಸ್ವಲ್ಪ ತಪ್ಪುಗಳಾದರೂ ಕಡಿಮೆ ಆಗಬಹುದು. ತಪ್ಪು ಮಾಡದಿರಲು ನೀನು ಜೀವವಿಲ್ಲದ ವಸ್ತುವಲ್ಲ. ತಪ್ಪೇ ಮಾಡದಿರೋ ಜೀವಿಯೇ ಇಲ್ಲ. ಸಮಯ ಮತ್ತು ಪರಿಸ್ಥಿತಿ ಯಾವ ಕ್ಷಣದಲ್ಲಿ ಆದರೂ ಬದಲಾಗಬಹುದು. ಆದ್ದರಿಂದ ನೀವು ಯಾರಿಗೂ ಅಪಮಾನ ಮಾಡಬೇಡಿ, ಕೀಳಾಗಿ ನೋಡಬೇಡಿ. ಇಂದು ನೀವು ಶಕ್ತಿಶಾಲಿ ಆಗಿರಬಹುದು, ಆದರೆ ಸಮಯ ನಿಮಗಿಂತ ಶಕ್ತಿಶಾಲಿ ಎನ್ನುವುದನ್ನು ಮರೆಯಬೇಡಿ. ಹಣ ಮತ್ತು ಸ್ಥಾನ ಬಂದ ನಂತರ ಮನುಷ್ಯನಿಗೆ ಬರುವ ಮೊದಲ ಕಾಯಿಲೆ ದೃಷ್ಟಿದೋಷ. ಹತ್ತಿರದವರು ಕಾಣಿಸೋದಿಲ್ಲ, ದೂರದವರು ಕಾಣಿಸೋದಿಲ್ಲ. ತಟ್ಟೆಯಲ್ಲಿ ಅನ್ನವಿಲ್ಲದಷ್ಟು ಬಡವನಾಗಬೇಡ, ತಟ್ಟೆಯಲ್ಲಿ ಅನ್ನ ಬಿಡುವಷ್ಟು ಶ್ರೀಮಂತನಾಗಬೇಡ. ಯಾಕೆಂದರೆ ಮುಂದಿನ ಜೀವನ ಹೇಗೆ ಏನು ಅನ್ನೋದು ಯಾರಿಗೂ ತಿಳಿದಿಲ್ಲ. ಕೆಟ್ಟ ಕರ್ಮಗಳಿಗೆ ಅಷ್ಟೇ ಅಲ್ಲ, ನಮ್ಮ ಅಳತೆಯನ್ನು ಮೀರಿ ಅತಿ ಹೆಚ್ಚು ಒಳ್ಳೆಯತನಕ್ಕೂ ಇತ್ತೀಚಿನ ದಿನಗಳಲ್ಲಿ ಎಷ್ಟೋ ಬಾರಿ ಶಿಕ್ಷೆಯಾಗುತ್ತದೆ. ಹಾಗಾಗಿ ಎಲ್ಲವೂ ಮಿತಿಯಲ್ಲಿದ್ದರೆ ಒಳ್ಳೆಯದು. ದೇವರು ನಿನಗೆ ಕಷ್ಟ ಕೊಟ್ಟು ಕಾಪಾಡುತ್ತಾ ಇದ್ದಾನೆ ಎಂದರೆ ನೀನು ಯಾರಿಗೂ ಮೋಸ ಮಾಡಿಲ್ಲ ಎಂದು ಅರ್ಥ. ಬಂದಿದ್ದೆಲ್ಲವನ್ನ ಧೈರ್ಯವಾಗಿ ಎದುರಿಸಿ. ಜೀವನದಲ್ಲಿ ನೀನು ನೆಮ್ಮದಿಯಾಗಿ ಇರಬೇಕೆಂದರೆ ಅನವಶ್ಯಕವಾಗಿ ಇನ್ನೊಬ್ಬರ ವಿಷಯದಲ್ಲಿ ತಲೆ ಹಾಕಬೇಡ. ನಿನ್ನ ಬಗ್ಗೆ ಯಾರೇನೇ ತಪ್ಪಾಗಿ ಮಾತಾಡಿದರೂ ತಲೆ ಕೆಡಿಸಿಕೊಳ್ಳಬೇಡ. ನಮ್ಮ ಜೀವನಕ್ಕೆ ನಾವೇ ರೂವಾರಿ. ಧನ್ಯವಾದಗಳು. ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ.